ಗೌರಿಕಲ್ಲು ಗ್ರಾಮಸ್ಥರು ಮತ್ತು ಕಾರ್ಮಿಕರ ವಿರೋಧದಿಂದ 15 ವರ್ಷದಿಂದ ಸ್ಥಗಿತವಾಗಿದ್ದ ಕಲ್ಲು ಗಣಿಗಾರಿಕೆ ಈಗ ತುಮಕೂರಿನ ಕಲ್ಲು ಮತ್ತು ಭೂ ವಿಜ್ಞಾನ ಇಲಾಖೆ ಜೀವ ನೀಡಿದೆ ಎಂದು ಆರೋಪಿಸಿ ಬೆಂಡೋಣಿ ಜಯರಾಮ್ ವಿರುದ್ಧ ಧಿಕ್ಕಾರ ಕೂಗಿ ಬಂಡೆ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಸಿದ್ದರಾಬೆಟ್ಟ ಗ್ರಾಮ ಪಂಚಾಯಿತಿಯ ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ಮತ್ತೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟ ಕಲ್ಲು ಗಣಿಗಾರಿಕೆಯ ಸದ್ದು. ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ಬೆಂಡೋಣಿಯ ಜಯರಾಮ್ ಎಂಬಾತನಿಗೆ ಕಳೆದ 15 ವರ್ಷಗಳ ಹಿಂದೆ ಗಣಿಗಾರಿಕೆಯಿಂದ ಸರ್ವೆ ನಂಬರ್ 36ರಲ್ಲಿ 4 ಎಕರೆ ಸರ್ಕಾರಿ ಭೂಮಿ ಗಣಿ ಇಲಾಖೆಯಿಂದ 4 ಎಕರೆ ಕಲ್ಲು ಕ್ವಾರೆ ಮಂಜೂರು ಆಗಿದೆ. ಅಂದಿನಿಂದಲೇ ಕಾರ್ಮಿಕರ ಹೋರಾಟವು ಪ್ರಾರಂಭವಾಗಿದೆ. ಗೌರಿಕಲ್ಲು ಸರ್ವೆ ನಂಬರ್ 36ರ ಕಲ್ಲು ಕ್ವಾರಿಯ ಬಂಡೆಯಲ್ಲಿ ಕಳೆದ ಬಂಡೆ ಕಾರ್ಮಿಕರು ಕಳೆದ 40 ವರ್ಷದಿಂದ ಬಂಡೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಬೆಂಡೋಣಿ ಜಯರಾಮ್ ಈ ಹಿಂದೆ ಇಲ್ಲೇ ಗಣಿಗಾರಿಕೆ ಪ್ರಾರಂಭ ಮಾಡಿದಾಗ ಕಾರ್ಮಿಕರು ಮತ್ತು ಸ್ಥಳೀಯರ ವಿರೋಧದಿಂದ ಇಲ್ಲಿಯ ತನಕ ಸ್ಥಗಿತವಾಗಿತ್ತು. ಈಗ ಮತ್ತೆ ಪ್ರಾರಂಭವಾಗಿ ಸಮಸ್ಯೆಯ ಜೊತೆ ಸಂಘರ್ಷವೂ ಸೃಷ್ಟಿಯಾಗಿದೆ. ಕಾರ್ಮಿಕ ವಿರೋಧದ ನಡುವೆಯೂ ಸಹ ಬೆಂಡೋಣಿ ಜಯರಾಮ್ ಬೆಂಬಲಿಗರು ಪರವಾನಗಿಯೇ ಇಲ್ಲದ ಟ್ರ್ಯಾಕ್ಟರ್ನಿಂದ ಕಲ್ಲು ಕ್ವಾರಿಯಲ್ಲಿ ರಂಧ್ರ ಕೊರೆದು ಬ್ಲಾಸ್ಟಿಂಗ್ ನಡೆಸಲು ಪೂರ್ವ ತಯಾರಿ ನಡೆಸುತ್ತಿದ್ದಾರೆ. ಬ್ಲಾಸ್ಟಿಂಗ್ ಪರವಾನಗಿ ಇಲ್ಲ, ಅದರ ಜೊತೆಗೆ ಟ್ರ್ಯಾಕ್ಟರ್ನ ನಂಬರಿನ ಜೊತೆ ದಾಖಲೆಯೇ ಇಲ್ಲ. ಜಯರಾಮ್ ಬೆಂಬಲಿಗರನ್ನ ಕಾರ್ಮಿಕರು ಪ್ರಶ್ನಿಸಿದ್ರೆ ಕಲ್ಲು ಬಂಡೆಯ ಜೊತೆ ನೀವು ಬ್ಲಾಸ್ಟ್ ಆಗ್ತೀರಾ ಎಂದು ದೌರ್ಜನ್ಯ ಮಾತುಗಳು ಕೇಳಿಬಂದಿವೆ. ಕಲ್ಲು ಬಂಡೆಯನ್ನೇ ನಂಬಿರುವ ಗೌರಿಕಲ್ಲು, ಮಲ್ಲೇಕಾಫು ಮತ್ತು ಗೊಂತಿಹಳ್ಳಿಯ ಬಂಡೆ ಕಾರ್ಮಿಕರು ಕಲ್ಲು ಗಣಿಗಾರಿಕೆಯಿಂದ ಬೀದಿಗೆ ಬರುತ್ತಾರೆ. ಬಡ ಕಾರ್ಮಿಕರ ದಿನನಿತ್ಯದ ಕೂಲಿಯ ಅನ್ನವನ್ನ ಗಣಿಗಾರಿಕೆ ಮಾಡುತ್ತಿರುವ ಶ್ರೀಮಂತರು ಕಿತ್ತುಕೊಳ್ಳುತ್ತಾರೆ. ಇದು ಸರಿಯೇ? ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಗಣಿ ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ವರ್ಗ ಬಡ ಕಾರ್ಮಿಕರ ಪರವಾಗಿ ನಿಲ್ಲಬೇಕಾದ ಅನಿವಾರ್ಯತೆ ಈಗ ಇದೆ. ನಾವು ಬಂಡೆ ಕೊಟ್ಟು ಜೀವನ ಮಾಡಿರೋದು. ಅವಲೇ 34 ವರ್ಷದಿಂದ ಬಂಡೆ ಬಿಟ್ಟಿದ್ವಿ ಅಣ್ಣ. ಬಂಡೆ ಬಿತ್ತು ನಾವು ಜೀವನ ಮಾಡ್ತಾ ಇರೋದು. ನಾವು ಅಪ್ಪರೆಲ್ಲ ಆಸ್ತಿ ಮಾಡಲಿಲ್ಲ, ಹಣ ಮಾಡಲಿಲ್ಲ, ನಮ್ಗೇನು ಮಾಡಲಿಲ್ಲ. ನಮಗೆ ಆಸ್ತಿ ಅಂತ ನಮಗಿಲ್ಲ. ಅವತ್ತಿಂಟ ನಾವು ಹುಟ್ಟಾಗಿಂದ ಇದೇ ಬಂಡೆ ಅಣ್ಣ ಜೀವ ಮಾಡ್ತಾರೆ ನಾವು. ಈ ಬಂಡೆ ಬಿಟ್ಟ ಮೇಲೆ ಇವತ್ತು ಬಂಡೆ ಏನೋ ಹೊರಟೋಗ್ಬಿಟ್ಟಂದ್ರೆ 1000 ಜನ ಬಿದ್ದು ಬರ್ತಾರೆ ನಮ್ಮರು. ಯಾಕೆಂದ್ರೆ ಇವತ್ತು ಹೆಂಡತಿ ಮಕ್ಕಳೆಲ್ಲ ಬಿದ್ದು ನಾವು ಎಲ್ಲ ಸುಮ್ಮನೆ ಇವತ್ತು ಹಣ ಅವತ್ತೇ ಒಂದ್ಸರಿ ಅರ್ಜಿ ಕೊಟ್ಟಿವಿ. ನಾವು ವಾಲೆ ಎಲ್ಲ ಒಂದ್ಸರಿ ಇದು ಮನಸ್ಸು ಇದು ಮಾಡೀವಿ. ಬಂದು ಹೇಳಿ ನಿಮಗೆ ಮಾಡ್ಕೊಡ್ತೀವಿ ಅಂತ ನಮ್ಗೇನು ಮಾಡ್ಕೊಡ್ಲಿಲ್ಲ ಸ್ವಾಮಿ. ನಮ್ಮ ಹತ್ರ ಬಡವರು ನಾವು, ನಮ್ಮ ಹತ್ರ ದುಡ್ಡಿಲ್ಲ. ನಮ್ಗೆ ಹೆಂಗೆ ಗೊತ್ತು, ಅವತ್ತಿಂದ ಇದೇ ಬಂಡೆಗೆ ಕೂಲಿ ಮಾಡಿ ಸ್ವಾಮಿ ನಾವು ಹೊಟ್ಟೆ ಪಡಿಸ್ತೀವಿ ಸ್ವಾಮಿ. ಈ ಬಂಡೆ ಹೋದ್ಮೇಲೆ ಸ್ವಾಮಿ ನಮ್ಮ ಹೊಟ್ಟೆ ಪಟ್ಟಿ ಕಷ್ಟ ಸ್ವಾಮಿ ನಾವು. ಯಾಕೆಂದರೆ ಇವತ್ತು 1000 ಕುಟುಂಬ ಸ್ವಾಮಿ ಎಲ್ಲ ಇದ್ಬತ್ತ ಸ್ವಾಮಿ. ಯಾಕೆ ಅಧಿಕಾರಿಗಳೊಂದು ಇದನ್ನೊಂದು ಕ್ರಮ ತಗೊಂಡು ನಮ್ಮ ಪರಮೇಶ್ವರ್ ಸಾಹೇಬರನ್ನು ಇವ್ರಿಗೆ ನಾವು ಇವತ್ತು ಗೌರಿಕಲ್ಲಿಟ್ಟು ಕೊಳಗೆ ತಾಲೂಕಿನಾಗೆ ಗೆಲ್ಸಿದ್ದೀವಿ. ಇವತ್ತು ನಮ್ಮ ಪರಮೇಶ್ವರ ಅಂದ್ರೆ ಇವತ್ತು ಕ್ರಮ ತಗೊಂಡು ಜಯರಾಮಯ್ಯಗೆ ಬಂಡೆ ಕೊಟ್ಟಿರೋ ಅಂತನೂ ಇದು ಅಧಿಕಾರಿಗಳು ಕೊಟ್ಟಿರೋಂಥ ಕಾನೂನು ಅಂತನೂ ರದ್ದು ಮಾಡಿ ನಮ್ಮ ಬಡವರಿಗೆ ಹೊಟ್ಟೆ ಪಾಡಿಗೆ ಸ್ವಾಮಿ ಜೀವನ ಮಾಡಕ್ಕೆ ಮಾಡ್ಕೊಡ್ಬೇಕು ಸ್ವಾಮಿ. ನಮಗೆ ಇಲ್ಲೇನು ಬಂತಾರೆ ಜಯರಾಮಣ್ಣ ಸರ್, ಏನ್ ಗೊತ್ತಾ, ಜಯರಾಮ್ ಬರ್ತಾರೆ ಈ ಬಂಡೆ 4 ಎಕರೆ ನಮಗೆ ಎಲ್ಲ ಮಾಡಿ ಒಳಗಾಗ್ತೀವಿ ಅಂತಾರೆ ಸ್ವಾಮಿ. ಯಾವಾಗ 24 ಗಂಟೆ ಕೆಲಸ ಮಾಡಿ ಬಿಡ ಸ್ವಾಮಿ. ಇಲ್ಲಿ ತಿರ್ಗಾ ಆಮೇಲೆ ಗಂಟೆ ಕೊನೆ ಬರ್ತಾರೆ ಏಟಿಕ್ತೀವಿ ಅಂತವೆ. ನಾವು ಹೆಂಗೆ ಸ್ವಾಮಿ ಜೀವನ ಮಾಡೋದಿಲ್ಲಿ ಹೇಳಿ ಸ್ವಾಮಿ. ಇವತ್ತು ಸ್ವಾಮಿ ನಮ್ಮ ಪರಮೇಶ್ವರ ಅವತ್ತು ಕೇಳಿದ್ದೀವಿ ಒಂದಿನ, ಹೇಳಿದ್ರೆ ಮಾಡ್ಕೊಡ್ತೀವಿ ಅಂತ ಸ್ವಾಮಿ. ಮಾಡ್ಕೊಡ್ತೀವಿ ಸ್ವಾಮಿ. ಏನು ಗೊತ್ತಾ, ಇವತ್ತು ಇದೇನು ಜಯರಾಮಣ್ಣಿಗೆ ಕೊಟ್ಟಿರೋ ಕಾನೂನು ರೀತಿಯಿಂದ ಇದೊಂದು ಲ್ಯಾಬ್ಸ್ ಮಾಡಿ ನಮ್ಮ ಬಡವರಿಗೆ ಇವತ್ತು ಹೊಟ್ಟೆ ಪಾಡಿಗೆ ಜೀವನ ಮಾಡೋಕ್ಕೆ ಬಿಡ್ಬೇಕು ಸ್ವಾಮಿ. ಇವತ್ತು ನಮಗೆ ಸ್ವಾಮಿ ಸಿಕ್ಕಾಪಟ್ಟೆ ಬೆಟ್ಟ ಗುಡ್ಡೆಗಳು ಮಸ್ತಾಗವೆ ಸ್ವಾಮಿ. ಕೊಡ್ಲಿ ಬಿಡಿ ಸ್ವಾಮಿ. ಯಾಕೆ ಕಡೆಗೆಲ್ಲ ಬೆಟ್ಟ ಗುಡ್ಡೆಗಳು ಮಸ್ತಾಗವೆ. ನಾವು ಸ್ವಾಮಿ ಹೋಗಿ ಸ್ವಾಮಿ. ನಾವು ಅವತ್ತಿಂದ ಹೊಟ್ಟೆ ಪಾಡಿ ಮಾಡಿದೆ ಸ್ವಾಮಿ ಜೀವನ ನಮ್ಮದು. ಅವತ್ತಿಂದ ಹುಟ್ಟಾಗಿಂದ ಇದೆ ಸ್ವಾಮಿ ನಮ್ಮ ಕೆಲಸ ನಮ್ಮದು. ಇನ್ನು ಬೇರೆ ಕೆಲಸ ಏನಿಲ್ಲ ಸ್ವಾಮಿ. ಈ ಬಂಡೆ ಕೆಲಸ ಬಿಟ್ಟ ಮೇಲೆ ಸ್ವಾಮಿ ನಮ್ಗೆ ಏನು ಬರೋ ಸ್ವಾಮಿ ಕೆಲಸ ನಮಗೆ. ಅವತ್ತಿಂದ ಹೊಟ್ಟೆ ಪಾಡಿ ಜೀವನ ಇದೆ. ಇವತ್ತು ನಾವು ಅಪ್ಪ ನಮ್ಮಮ್ಮ ಇವತ್ತು ಆಸ್ತಿ ಏನು ಮಾಡಿಲ್ಲ ನಮಗೆ. ಬಂಡೆ ಸ್ವಾಮಿ ಆಸ್ತಿ ನಮ್ಗೆ ಇವತ್ತು ಸ್ವಾಮಿ. ಬಂಡೆ ಬಿಟ್ಟರೆ ಇವತ್ತು 1000 ಕುಟುಂಬ ಬದ ಸ್ವಾಮಿ ಬೀದಿ ಸ್ವಾಮಿ ಎಲ್ಲ ಇವತ್ತು ನಮ್ಮೆಲ್ಲ ಸ್ವಾಮಿ. ನಾವೇನೋ ಬಂಡೆ ಕೆಲಸ ಮಾಡಿ ಜಯರಾಮಣ್ಣ ಎಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲರೂ ಸ್ವಾಮಿ ಒಳಗಾಗ ಸ್ವಾಮಿ ಎಲ್ಲರೂ ಸರಿ. ಏನಕ್ಕೆ ಬಂಡೆ ಕೆಲಸ ನಮ್ದಾಗೈತೆ, ನಮ್ಮ ಬಂಡೆ ಕೆಲಸ ಹೆಂಗ್ ಮಾಡ್ತೀರಿ ನೀವು ಸ್ವಾಮಿ? ಗೊತ್ತಿಲ್ಲ ಸ್ವಾಮಿ ನಮ್ಗೆ ಎಲ್ಲ ಏನು ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಹೆಂಗ್ ಗೊತ್ತ ಸ್ವಾಮಿ. ನಮ್ಗೆ ಅಮಾಯಕರು ನಮ್ಗೆ ಜಯರಾಮಣ್ಣ ತಗೊಂಡೋಗಿ ಸ್ವಾಮಿ ಕಂಪ್ಲೇಂಟ್ ಕೊಟ್ಟಿರಿ. ನೀವು ಬಂಡೆ ಕೆಲಸ ಮಾಡಂಗಿಲ್ಲ ನೀವು, ನಮ್ಮದು ಬಂಡೆ ಅಂತ ಸ್ವಾಮಿ ಕಂಪ್ಲೇಂಟ್ ಕೊಟ್ಟಿರಿ ಸ್ವಾಮಿ. ನಾವು ಅಲ್ಲೋಗಿ ಲಾಯರ್ ಇಕ್ಕಿ ಇದು ಮಾಡ್ಕೊಂಡಿ ಸ್ವಾಮಿ. ಇಲ್ಲಿ ಅದಕ್ಕೆ ಎಲ್ಲ ಸ್ವಾಮಿ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾರೆ ಸ್ವಾಮಿ. ನಮಗೆ ಬಡವರಿಗೆ ಭಾರಿ ಇಸ್ಕಾಕ ಸ್ವಾಮಿ. ಜಯರಾಮಣ್ಣ ಕೊಟ್ಟಿರೋ NOC ಅನ್ನು ರದ್ದು ಮಾಡ್ಲೇಬೇಕು ಸ್ವಾಮಿ. ಜಯರಾಮಣ್ಣ ಅಂದ್ರೆ ಯಾರು, ಯಾವ ಊರವರು ಸರ್? ಇಲ್ಲೇ ಸರ್ ಬೆಂಡೋಳಿ ಸಮಯ ಅವ್ರದ್ದು. ಬೆಂಡೋಳಿ ಜಯರಾಮಣ್ಣ ಸಮಯ ಅವ್ರ ಹತ್ರ ಸ್ವಾಮಿ ಮಸ್ತಾಗಿ ಸ್ವಾಮಿ. ದುಡ್ಡಿ ಸಮಯ ಹತ್ರ ದುಡ್ಡು ಐತೆ ಅವ್ರ ಹತ್ತಿರಗಳು ಸ್ವಾಮಿ. ನಾವು ಬಡವ್ರು ಏನು ಮಾಡೋ ಸ್ವಾಮಿ ಹೊಟ್ಟೆ ಪಡಿ ಸ್ವಾಮಿ. ನಮಗೆ ಈ ಬಂಡೆ ಬಿಟ್ಟ ಮೇಲೆ ನಮ್ಗೆ ಯಾವುದಿಲ್ಲ ಸ್ವಾಮಿ. ನಮಗೆ ನಾವು 20-30 ವರ್ಷದಿಂದ ಇದೇ ಕೆಲಸ ಸರ್. ನಮ್ಮೊಂದು ಹೊಲ ಇಲ್ಲ, ಮನೆ ಇಲ್ಲ, ನಾವೆಲ್ಲ ಬಂಡೆ ಕೆಲಸನೇ ಮಾಡ್ಕೊಂಡು ತಿಂತಾ ಇರೋದು. ನಮ್ಮ ಮಕ್ಳು ಮರಿಯನ್ನು ಸಾಕೊಂಡು ನಾವು ಇದೇ ಜೀವನ ಮಾಡ್ತಾ ಇರೋದು. ನಾವು ಕೆಲಸ ಮಾಡಿದ್ರೇನೆ ಟ್ಯಾಕ್ಟ್ರಿಯರು, ಲಾರಿಯರು ಎಲ್ಲ ಜೀವನ ಮಾಡೋದು. ಅವ್ರುಗಳು ಬಂದು ಅದ್ರಾಗೆ ಜೀವನ ಮಾಡೋದು ಕೂಲಿ ಮಾಡ್ಕೊಂಡು. ನಾವು ಇದೇ ಅವತ್ತಿಂದನೂ ಇದೇ ಕೆಲಸನೇ ಮಾಡ್ತಾ ಇರೋದು ನಾವೆಲ್ಲ.
ಹೆಂಗ್ ಮಾಡ್ತೀರಿ? ಏನ್ ಕೆಲಸ ಮಾಡ್ತೀರಿ? ನಾವು ಬಂಡೆ ಸುಡ್ತೀವಿ, ಮಣ್ಣೆಲ್ಲ ಗುಡ್ಸ್ಕೊಂತೀವಿ, ಚಕ್ಕೆ ಮಣ್ಣು ಎಲ್ಲ ಬಾಸಾಕ್ತಿವಿ, ಆಮೇಲೆ ಮಟ್ಟೆ ಹಾಕಂತೀವಿ, ಅವೆಲ್ಲ ಮಾಡ್ತೀವಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಾಡ್ತೀರಿ? ಬೆಳಗ್ಗೆ 6 ಗಂಟೆಯಿಂದ ಬಂದು ಸಂಜೆವರೆಗೂ ಮಾಡ್ತೀವಿ. ಎಷ್ಟು ಸಿಗುತ್ತಮ್ಮ ಅಲ್ಲಿ? ಒಂದು 500 ರೂಪಾಯಿ ಸಿಗುತ್ತೆ. ಅಷ್ಟೇ. ಇಬ್ರು ಗಂಡ ಹೆಂಡತಿ ಇಬ್ರು ಮಾಡಿದ್ರೆ 500 ರೂಪಾಯಿ ಸಿಗುತ್ತೆ. ನಾವು ಕೆಲಸ ಮಾಡಿದ್ರೆ ಸೋಲಿಂಗ್ನವ್ರು ತುಂಬ್ಕೊಂಡು ಹೋಗ್ತಾರೆ, ಬೋಡ್ರಸ್ಸು ಅದು ಇದು ಎಷ್ಟು ಕೆಲಸ ಅವರು ನಮ್ಮಿಂದ ಅವ್ರು ಜೀವನ ಮಾಡ್ತಾರೆ. ಈಗ ಸಮಸ್ಯೆ ಮಾಡ್ತಿದ್ದಾರೆ ನಿಮಗೆ? ಜಯರಾಮಣ್ಣವ್ರು ಏನಂತ ಸಮಸ್ಯೆ ಮಾಡ್ತಾ ಇದ್ದಾರೆ? ಬಂಡೆ ಕೆಲಸ ಮಾಡಬಾರ್ದು ಅಂತ. ಯಾಕೆ? ಕ್ರಷರ್ ಕುಡಿಸ್ತೀವಿ ಅಂತ. ಪ್ರೆಷರ್ ಹೊಸ ಕೂರಿಸ್ತೀವಿ ಅಂತನಾ? ರೋಡ್ಗೆ ತೊಂದರೆ ಆಗ್ಬೋದು ಮುಂದೆ ನಮ್ಗೆ ಜೀವನ ಮಾಡಕ್ಕೆ. ಲಾರಿಗಳು ಬಿಡ್ದಂಗೆ, ಟ್ರ್ಯಾಕ್ಟರ್ಗಳು ಬಿಡ್ದಂಗೆ ಅದಕ್ಕೂ ಇದ್ ಮಾಡ್ತಾರೆ. ಅವಾಗ ನಾವೆಲ್ಲ ಹೋಗ್ಬೇಕು ಹೇಳ್ರಿ? ಈಗ ಇದೇ ಬಂಡೆನೇ ಆಗಿದೆ ಅವ್ರಿಗೆ ಕೋರೆಗೆ ಅಂತ ಹೇಳ್ತಾ ಇದಾರಲ್ಲ, ಏನ್ ಮಾಡ್ತಾರೆ? ನಾವ್ ಮಾಡ್ಬೇಕು ಸರ್. ಅದೇ ನಮ್ ಜೀವನ ಮಾಡೋದು ಇದೆ. ನಾವು ಬೆಳಗ್ಗೆ ಎದ್ರೆ ನಮ್ದು ಇದೆ ಕೆಲಸ. ನಿಲ್ಸಾಕು. ಯಾರಾದ್ರೂ ಅಧಿಕಾರಿಗಳು ಸಂಬಂಧಪಟ್ಟ ಯಾರು ಬಂದಿಲ್ಲ. ಅರಣ್ಯದವರು ಬಂದಿಲ್ಲ ಈ ನಡುವೆ ಬಂದೇ ಇಲ್ಲ. ನಾವು ಸಾರ್ ಇದ್ರು, ಅವ್ರು ಬರ್ತಾ ಇದ್ರು ಅವಾಗವಾಗೇನೆ ಬಂದು ಚರ್ಚೆ ಮಾಡ್ತಾ ಇದ್ರು. ಇವಾಗ ಯಾರು ಬಂದೇ ಇಲ್ಲ. ಅವರ ಸಪೋರ್ಟ್ ಆಗಿ ಬಂದಿದ್ದಕ್ಕೆ ನಮಗೆ ಅವರು ಅನ್ನ ಇವತ್ತು ತಿಂತಾ ಇದ್ದೇವೆ. ಅವ್ರ ಹತ್ರ ಹೇಳ್ಬೇಕು ಸ್ವಾಮಿ. ಇವಾಗ ಯಾರು ಇದ್ ಮಾಡ್ತಾ ಇಲ್ಲ. ಪಾಪ ಸ್ವಾಮಿ, ನಮಗೆ ಇವರು ಜಯರಾಮಯ್ಯರು 8 ವರ್ಷದಿಂದ ತೊಂದರೆ ಕೊಡ್ತಾವ್ರೆ. DC ಸಾಹೇಬ್ರು ಬಂದಿದ್ರು, AC ಸಾಹೇಬ್ರು ಬಂದಿದ್ರು, ತಹಸೀಲ್ದಾರ್ ಬಂದಿದ್ರು, NOC ಕ್ಯಾನ್ಸಲ್ ಮಾಡಿದ್ರು. 3 ವರ್ಷ ಸುಮ್ಮನೆ ಇದ್ರು. ತಿರ್ಗಾ ಸ್ಟಾರ್ಟ್ ಮಾಡ್ಯವ್ರೆ. ಈಗ ಪ್ರೆಷರ್ ಮಾಡ್ಯವ್ರೆ, ತೊಂದರೆ ಮಾಡ್ತಾವ್ರೆ, ಡ್ರಿಲ್ಲಿಂಗ್ ಮಾಡ್ತಾವ್ರೆ, ತೊಂದರೆ ಆಗ್ತೈತೆ. ನಮ್ಮ ತಾತ ಕಾಲದಿಂದಲೂ ಇಲ್ಲೇ ಕೆಲಸ ಮಾಡ್ತೀವಿ. ನಾನು ಕೆಲಸ ಕಲಿತು 30 ವರ್ಷ ಆಗೈತೆ. 30 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಸುತ್ತಮುತ್ತ ಹಳ್ಳಿಯರು ಇಲ್ಲೇ ಕೆಲಸ ಮಾಡ್ತಾರೆ. ಇಲ್ಲೇ ನಾವು ಸ್ಥಳೀಕರು. ಇಲ್ಲಿ ಪಕ್ಕದಾಗೆ ಗೋರಿಕಲ್ಲು, ದೊಗ್ನಹಳ್ಳಿ ಎಲ್ಲ ತೊಂದರೆ ಆಗ್ತೈತೆ. ಜಮೀನುಗಳು ತೊಂದರೆ ಆಗ್ತವೆ. ದೇವಸ್ಥಾನ ಇವೆ, ದೇವಸ್ಥಾನ ಎಲ್ಲ ಇವೆ. ಇಲ್ಲಿ ಜಾಸ್ತಿ ತೊಂದರೆ ಮಾಡ್ತಾರೆ ಇವರು ದೌರ್ಜನ್ಯ ಮೇಲೆ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ, ನಮ್ಮನ್ನೆಲ್ಲ ಒಳಕಾಸ್ತಾರೆ, ಗಲಾಟೆ ಮಾಡಿಸ್ತಾರೆ. ನಮಗೆ ಸಪೋರ್ಟು ಯಾರೂ ಕೊಡ್ತಾ ಇಲ್ಲ. ಹಂಗಾಗೈತೆ. ಇವಾಗ ಇಲ್ಲಿ ನಮಗೆ NOC ಕ್ಯಾನ್ಸಲ್ ಮಾಡಿ ನಮಗೆ ಇದು ಮಾಡಲೇಬೇಕು ಸ್ವಾಮಿ. ಕೆಲಸ ಮಾಡಿ ಬಂಡೆ ನಮಗೆ ಲೀಸ್ಗೆ ಮಾಡ್ಕೊಡ್ಬೇಕು. ಜೀವನ ಕೊಡ್ಬೇಕು. ಹಿಂದೆ ಅಧಿಕಾರಿಗಳು ಬಂದು ಕ್ಯಾನ್ಸಲ್ಗೆ ಬರ್ಕೊಟ್ಟಿದ್ರು. ಅವ್ರಿಗೆ DC ಸಾಹೇಬರು ಬರ್ಕೊಟ್ಟಿದ್ರು. ಆದರೂ ಅಧಿಕಾರಿಗಳು ನಮಗೆ ಮಾಡ್ಕೊಡ್ಲಿಲ್ಲ. ಅವರು ಮೇನ್ಸಲ್ ಲಿಸ್ಟಾಗೆ ಮಾಡ್ಕೊಟ್ಟಿಲ್ಲ. ಆದ್ರಿಂದ ನಮ್ಗೆ ಇನ್ನೂ ತೊಂದರೆ ಆಗ್ತಲೇ ಐತೆ. ಇವರು ತೊಂದರೆ ಕೊಡ್ತಲೇ ಅವ್ರಿಗೆ ಪ್ರೆಷರ್ನವರು. ಅದರಿಂದ ತೊಂದರೆ ಮಾಡ್ತಾ ಇರೋದು ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟು ನಿಲ್ಲಿಸಲೇಬೇಕು ಸ್ವಾಮಿ. ಇದು ಎಲ್ಲ ಯಾರು ಯಾವ ಊರವರೆಲ್ಲ ಬೆದರಿಕೆ ಹಾಕೋದು? ಇವರು ಬೆಂಡೋಣೆರು ಅವ್ರು ರೂಢಿಗಳನ್ನೇ ಕರ್ಕೊಂಬರ್ತಾರೆ ಸ್ವಾಮಿ. ನೈಟೇ ಕಾಯ್ದಿದ್ದೀವಿ ಸ್ವಾಮಿ. ನಾವು ಇಲ್ಲಿ ಬಂದು 20 ಜನ, 30 ಜನ, 40 ಜನ ಕಾರ್ಗಳಿಗೆ ರೋಡಿಗಳನ್ನ ಕರ್ಕೊಂಬರ್ತಾರೆ. ಅವ್ರು ತೊಂದರೆ ಮಾಡ್ತಾರೆ, ತೊಂದರೆ ಜಾಸ್ತಿ ಮಾಡ್ತಾರೆ ಅವರು. ಹಂಗಾಗಿ ತೊಂದರೆ ಜಾಸ್ತಿ ಆಗ್ಬಿಟ್ಟೈತೆ. ಇದು ಸ್ವಲ್ಪ ನಿಲ್ಲಿಸಲೇಬೇಕು ಸ್ವಾಮಿ. ಇಲ್ಲೆಲ್ಲ ಗುಡ್ಲುಗಳನ್ನೆಲ್ಲ ಬೆಂಕಿ ಇಕ್ಸ್ಬಿಟ್ಟಿದ್ರು ಅವರು. ಗುಡಿಸ್ಲುಗಳಿಗೆ ಬೆಂಕಿ ಇಕ್ಸಿದ್ರಾ? ಬೆಂಕಿ ಇಕ್ಕಿದ್ರು. ನಾವು ಪುಳ್ಳಿ ತಂದು ಹಾಕೊಂಡಿರ್ತೀವಲ್ಲ, ಪುಳ್ಳಿಗೂ ಬೆಂಕಿ ಇಕ್ಸ್ಬಿಟ್ಟಿದ್ರು. ಅವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವೆಲ್ಲ ಮುಚ್ಚಾಕ್ಬಿಟ್ಟವ್ರಿ. ಇವಾಗ ಮುಚ್ಚಾಕ್ಬಿಟ್ಟು ಹೊಸದಾಗಿ ಇವರು ಏರ್ಪಾಟ್ ತಯಾರು ಮಾಡ್ಯವ್ರೆ. ಕ್ರಷರ್ ಮಾಡಕ್ಕೆ ಏರ್ಪಾಟ್ ಮಾಡ್ತಿದ್ರಾ? ಏರ್ಪಾಟ್ ಮಾಡವ್ರೆ ಹೊಸದಾಗಿ.